ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಒನ್ ವೇ ಅನೋವಾ ಅನ್ನೋ ಒಂದು ಸ್ಟಾಟಿಸ್ಟಿಕಲ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪಾ ಇದು ಅನೋವಾ ಅಂತಂದ್ರೆ ಏನಾನ ಅಬ್ರಿವಿಯೇಷನ್ ಇದೆಯಾ ಅನ್ನೋ ಒಂದೇನಾದ್ರೂ ಕ್ಯೂರಿಯಾಸಿಟಿ ಇದ್ರೆ, ಎಸ್, ಅನೋವಾ ಅಂದ್ರೆ ಅನಾಲಿಸಿಸ್ ಆಫ್ ವೇರಿಯನ್ಸ್. ಯಾವಾಗ ಈ ಟೆಸ್ಟ್ ನಾವು ಅಪ್ಲೈ ಮಾಡ್ತೀವಿ ಅಂದ್ರೆ ನಮ್ಗೆ 3 ಅಥವಾ 3ಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಡೇಟಾ ಇದ್ರೆ, ನಮ್ಮ ಹತ್ರ ಪಾಪ್ಯುಲೇಷನ್ ಡೇಟಾ ಪಾಯಿಂಟ್ಸ್ ಅನ್ರಿಲೇಟೆಡ್, ಯಾವ ರಿಲೇಟೆಡ್ ಇಲ್ಲದೆ ಇರೋ ಒಂದ್ 3-4 ಡೇಟಾ ಪಾಯಿಂಟ್ಸ್ ಇತ್ತು ಅಂದ್ರೆ 3ಕ್ಕಿಂತ ಹೆಚ್ಚು ಡೇಟಾ ಪಾಯಿಂಟ್ಸ್ ಇತ್ತು, ಅವುಗಳನ್ನ ನಾನು ಕಂಪೇರ್ ಮಾಡ್ಬೇಕು ಅಂದ್ರೆ ಆಗ ನಾನು ಈ ಅನೋವಾ ಅನ್ನೋ ಒಂದು ಟೆಸ್ಟ್ ನ ಯೂಸ್ ಮಾಡ್ಬೋದು. ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ವೇರಿಯನ್ಸ್ ಮೇಲೆ ನಿಂತಿದೆ. ಏನನ್ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ರೆ ವೇರಿಯನ್ಸ್ ಬಿಟ್ವೀನ್ ದ ಗ್ರೂಪ್ಸ್, ವೇರಿಯನ್ಸ್ ವಿತ್ ಇನ್ ದ ಗ್ರೂಪ್ಸ್. ಬಿಟ್ವೀನ್ ಅಂದ್ರೆ ಒಂದು ಗ್ರೂಪ್ಗೂ ಇನ್ನೊಂದು ಗ್ರೂಪ್ಗೂ ಏನಿದೆ, ವಿತ್ ಇನ್ ಅಂದ್ರೆ ಒಂದು ಗ್ರೂಪ್ ಒಳಗಡೆನೆ ಏನು ವೇರಿಯನ್ಸ್ ಇದೆ ಅಂತ, ಅದ್ರ ಬಗ್ಗೆ ನಮ್ಮ ಒನ್ ವೇ ಅನೋವಾ ತಗೊಳತ್ತೆ. ಈಗ ಲೆಟ್ಸ್ ಸೇ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಇತ್ತು ಅಂದ್ರೆ ಫಸ್ಟ್ ಅದು ನ್ಯೂಮರೇಟರ್ ಅಲ್ಲಿ ವೇರಿಯನ್ಸ್ ಬಿಟ್ವೀನ್ ಅಂದ್ರೆ ಇವುಗಳ ಮಧ್ಯೆ ಏನಿದೆ ಆ ವೇರಿಯನ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ವಿತ್ ಇನ್ ಅಂದ್ರೆ ವೇರಿಯನ್ಸ್ ಆಫ್ G1, G2, G3 ಸೆಪರೇಟ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಈ ರೀತಿ ನಮ್ಮ ಒನ್ ವೇ ಅನೋವಾ ಆಕ್ಟ್ ಆಗುತ್ತೆ. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾವುದೇ ಸಂದರ್ಭಗಳಲ್ಲಿ ನಮಗೆ 3ಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಷನ್ ಕಂಪೇರ್ ಮಾಡ್ಬೇಕು ಅಂತಿದಾಗ ನಾವು ಅನೋವಾನ ಯೂಸ್ ಮಾಡ್ತೀವಿ. ಇದು ಒಂದು ಆಸ್ಪೆಕ್ಟ್ ಆಫ್ ಅನೋವಾ. ಇನ್ನೊಂದು ಆಸ್ಪೆಕ್ಟ್ ಆಫ್ ಅನೋವಾ ಏನು ಅಂತ ಅಂದ್ರೆ ಈ ಒಂದು ವಿತಿನ್ ಹುಡುಕ್ತಿರ್ತೀವಲ್ವಾ, ಈ ಗ್ರೂಪ್ಗಳ ಒಳಗಡೆನೆ ವೇರಿಯನ್ಸ್ ಏನಾದ್ರೂ ಕಮ್ಮಿ ಇತ್ತು, ಬಿಟ್ವೀನ್ ದ ಗ್ರೂಪ್ಸ್ ವೇರಿಯನ್ಸ್ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ನಮಗೆ ಯಾವ ಆಟ್ರಿಬ್ಯೂಟ್ಸ್ ನ ಕನ್ಸಿಡರ್ ಮಾಡ್ಬಿಟ್ಟು ಈ ರೀತಿ ನಾವು ವೇರಿಯನ್ಸ್ ನ ಕಂಡು ಹಿಡಿದಿರ್ತೀವಲ್ಲ, ಅದು ನಮಗೆ ಇಂಪಾರ್ಟೆಂಟ್ ಫೀಚರ್ ಆಗಿ ಕೂತ್ಕೊಳ್ಳುತ್ತೆ. ಅದು ಒನ್ ಆಸ್ಪೆಕ್ಟ್ ಆಫ್ ಅನೋವಾ. ಇನ್ನೊಂದು ಆಸ್ಪೆಕ್ಟ್ ಆಫ್ ಅನೋವಾ ಯಾವಾಗಲೂ ನಾವು ಸ್ಟಾಟಿಸ್ಟಿಕಲ್ ಟೆಸ್ಟ್ ಗಳಲ್ಲಿ ಯೂಸ್ ಮಾಡುವಂಥದ್ದು. ಇಲ್ಲಿ ನೀವು ಒಂದು ಉದಾಹರಣೆ ನೋಡ್ಬೋದು. ಏನಂತಂದ್ರೆ ಆ ರಿಸರ್ಚರ್ ರೆಕ್ರೂಟ್ಸ್ 30 ಸ್ಟೂಡೆಂಟ್ಸ್. ಒಂದು 30 ಜನ ಸ್ಟೂಡೆಂಟ್ಸ್ ನ ಒಂದು ರಿಸರ್ಚರ್ ರೆಕ್ರೂಟ್ ಮಾಡ್ಕೋತಾರೆ. ಅವರ ಎಲ್ಲರಿಗೂ ಬೇರೆ ಬೇರೆ ಆದಂತ ಒಂದು ಸ್ಟಡಿ ಟೆಕ್ನಿಕ್ ನ ಅಪ್ಲೈ ಮಾಡ್ತಾರೆ. 3 ಗ್ರೂಪ್, 30 ಜನ ತಗೊಂಡು 3 ಗ್ರೂಪ್ ಆಗಿ ಡಿವೈಡ್ ಮಾಡಿ 3 ಗ್ರೂಪ್ಗಳು ಬೇರೆ ಬೇರೆ ಸ್ಟಡಿ ಟೆಕ್ನಿಕ್ ನ ಕೊಡ್ತಾರೆ. ಅಟ್ ದ ಎಂಡ್ ಆಫ್ 3 ವೀಕ್ಸ್ 3 ಗ್ರೂಪ್ ಇಂದನೂ ಒಂದು ಟೆಸ್ಟ್ ಕೊಡ್ತಾರೆ. ಅವರು ಕಂಪೇರ್ ಮಾಡ್ತಾರೆ ಯಾವ ಸ್ಟಡಿ ಟೆಕ್ನಿಕ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ. ನನ್ನ ನಲ್ ಹೈಪೋಥೆಸಿಸ್ ಏನು, ಯಾವುದೇ ಸ್ಟಡಿ ಪ್ರೋಗ್ರಾಮ್ ತಗೊಂಡ್ರು ಸ್ಕೋರ್ ಸೇಮ್ ಇರುತ್ತೆ ಅಂತ. ಆಲ್ಟರ್ನೇಟ್ ಅಂದ್ರೆ ಏನು, ಇಲ್ಲ ಸೇಮ್ ಇರಲ್ಲ, ಡಿಫ್ರೆಂಟ್ ಇದೆ ಅಂತ. ಲೆಟ್ಸ್ ಸೇ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3ಗೆ ಸ್ಟಡಿ ಪ್ರೋಗ್ರಾಮ್ ನ ಅಪ್ಲೈ ಮಾಡಿ ಟೆಸ್ಟ್ ಆಗಿ ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ 3 ಡಿಸ್ಟ್ರಿಬ್ಯೂಷನ್ ಇದೆ. ಅದಕ್ಕೆ ನಾನು ಟಿ ಟೆಸ್ಟ್ಗೂ ಹೋಗಿಲ್ಲ, ಪೇರ್ ಟಿ ಟೆಸ್ಟ್ಗೂ ಹೋಗಿಲ್ಲ, ಬದಲಾಗಿ ನಾನು ಅನೋವಾಗೆ ಹೋಗಿದ್ದೀನಿ. ಅನೋವಾಗೆ ಹೋಗಿ ಈ ಒಂದು ಡೇಟಾನ ಇನ್ಸರ್ಟ್ ಮಾಡಿದಾಗ ನನಗೆ ಪಿ ವ್ಯಾಲ್ಯೂ ಹೀಗೆ ಬಂತು, 0.27. ನಾವು 0.27 ಅಂತ ಅಂದ್ರೆ 5% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಇದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ರೆ ನನ್ನ ಪಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆಲ್ಫಾ ವ್ಯಾಲ್ಯೂ ಇದೆ. ಅಂದ್ರೆ 0.27 ಇಸ್ ಗ್ರೇಟರ್ ದ್ಯಾನ್ 0.05 ಅಲ್ವಾ. ಆವಾಗ ನಾವೇನ್ ಮಾಡ್ತೀವಿ, ನನ್ನ ಹೈಪೋಥೆಸಿಸ್ ನ ಎಕ್ಸೆಪ್ಟ್ ಮಾಡ್ಕೋತೀವಿ. ಅಂದ್ರೆ ಏನಂತ ಹೇಳ್ತೀನಿ, 3 ಸ್ಟಡಿ ಪ್ರೋಗ್ರಾಮ್ಗಳು ಒಂದೇ ರಿಸಲ್ಟ್ ಕೊಡ್ತದೆ, ಇನ್ನೂ ಹೆಚ್ಚಿಗೆ ಡಿಫ್ರೆನ್ಸ್ ಇಲ್ಲ ಅಂತ. ಇದು ವೇರಿನೂ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಡೇಟಾ. ಒಂದು ಸಣ್ಣ ಉದಾಹರಣೆ ಹೇಗೆ ನಾವು ಅನೋವಾನ ಯೂಸ್ ಮಾಡ್ಕೊಳ್ಬಹುದು ಅಂತ. ಅನೋವಾ ಇಸ್ ಅ ಸ್ಟಾಟಿಸ್ಟಿಕಲ್ ಟೆಸ್ಟ್. ಅದನ್ನ ನಾವು 3ಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಷನ್ ಕಂಪ್ಯಾರಿಸನ್ಗೆ ಯೂಸ್ ಮಾಡ್ತೀವಿ. ಇಲ್ಲಿಗೆ ನಮ್ಮ ಅನೋವಾದು ಅಂಡರ್ಸ್ಟ್ಯಾಂಡಿಂಗ್ ಮುಗಿಯುತ್ತೆ. ಇಲ್ಲಿಗೆ ನಾವು ಸಾಕಷ್ಟು ಹೈಪೋಥೆಸಿಸ್ ಟೆಸ್ಟ್ ಬಗ್ಗೆ, ಹೈಪೋಥೆಸಿಸ್ ಅಂದ್ರೆ ಏನು, ನಲ್, ಸಿಂಪಲ್, ಆಲ್ಟರ್ನೇಟ್ ಅಂದ್ರೆ ಏನು, ಯಾವುದು ಪಿ ವ್ಯಾಲ್ಯೂ, ಯಾವುದು ಕ್ರಿಟಿಕಲ್ ವ್ಯಾಲ್ಯೂ, ಯಾವ ಸಂದರ್ಭಗಳಲ್ಲಿ ನಾವು ನಲ್ ನ ಎಕ್ಸೆಪ್ಟ್ ಮಾಡ್ತೀವಿ, ಆಲ್ಟರ್ನೇಟ್ ನ ಎಕ್ಸೆಪ್ಟ್ ಮಾಡ್ತೀವಿ, ಟೆಸ್ಟ್ಗಳು ಯಾವ್ಯಾವು, ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್ ಅಂತ ಸಾಕಷ್ಟು ಹೈಪೋಥೆಸಿಸ್ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.